ಹಾಯ್, ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡದೇ ಇದ್ದರೆ ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಈಗಿನಿಂದ ಆದರೂ ಸ್ಟಾರ್ಟ್ ಮಾಡಿ. ಸರಿ, ಈಗ ಹಿಂದಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದೇ ರೀತಿ ಎಲೆಕ್ಟ್ರಿಕ್ ಡೈಪೋಲ್ ರಿಲೇಟೆಡ್ 2 ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇತ್ತು, ಅವುಗಳನ್ನು ಕೂಡ ಡಿರೈವ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು ಆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಏನಿದೆ ಅದನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟರೆ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರುವಂತಹ ಫೋರ್ಸ್ ಏನಿದೆ ಅದನ್ನು ಟಾರ್ಕ್ ಅಂತ ಕರೀತಾರೆ. ಅದರ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಹಾಗೆ ಗಾಸ್ ಲಾ ಅಂತ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ. ಈ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾವೆ. ಸರಿ, ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದನ್ನು ಕ್ಯಾಪಿಟಲ್ ಇ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ. ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತಾ ಅಥವಾ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತಾ? ಯಾವ ಕ್ವಾಂಟಿಟಿ ಆಗಿರುತ್ತೆ? ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಂ, ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಯಾಕೆ? ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸರಿನಾ? ಸರಿ, ಇಲ್ಲಿಗ ವೆಕ್ಟರ್ ಇ ಅಂತ ಬರೆದಿದ್ದಾರೆ. ಅದೇನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ನ ಅಥವಾ ಎಲೆಕ್ಟ್ರಿಕ್ ಫೀಲ್ಡನ್ನು ಡಿನೋಟ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ಈ ಸ್ಟ್ರೇಟ್ ಲೈನ್ ನೋಡ್ತಾ ಇದ್ದೀರಾ, ಅದೇನಾಗಿರುತ್ತೆ? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿರುತ್ತೆ. ಅದನ್ನು ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡನ್ನು ಡಯಾಗ್ರಾಮಲ್ಲಿ ಶೋ ಮಾಡೋದಕ್ಕೆ ಅಥವಾ ಡಯಾಗ್ರಾಮಲ್ಲಿ ತಿಳಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎರೋ ಮಾರ್ಕ್ ಏನಿದೆ ಅದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅದನ್ನು ಡಿನೋಟ್ ಮಾಡ್ತಾ ಇದೆ. ಈ ಎಕ್ಸ್ಟರ್ನಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರಲ್ಲಿ ಡೈಪೋಲನ್ನು ಇಟ್ಟಿದ್ದಾರೆ. ಈಗ ಡೈಪೋಲ್ ಅಂದರೆ ಏನು? ಡೈಪೋಲ್ ಅಂದರೆ ಏನು? ಅ ಸಿಸ್ಟಮ್ ಆಫ್ 2 equal and unlike charges separated by small distance is called dipole. ಹಾಗಿದ್ರೆ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ನಂತರ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ. 2 equal and unlike charges, those are separated by a distance AB. ಎ ಇಲ್ಲಿ ಬರಿಬೇಕಾಗಿತ್ತು, ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಈ ಕಡೆ ಬಂದಿದ್ದೀನಿ. ಸೊ those are separated by a distance AB. ಆ ಲೆಂತ್ ಏನಿದೆ ಅದನ್ನು 2a ಅಂತ ಡಿನೋಟ್ ಮಾಡಿದ್ದಾರೆ. ಸರಿನಾ? ಸರಿ, ಹಾಗಿದ್ರೆ ಈಗ 2 equal and unlike charges separated by a small distance ಅಂದರೆ ಅದು ಡೈಪೋಲ್ ಆಗಿರುತ್ತೆ. ಆ ಡೈಪೋಲನ್ನು ಏನು ಮಾಡಿದ್ದಾರೆ? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಚಾರ್ಜಸ್ ಇದ್ದಾವೆ, ನಂತರ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಆ ಡೈಪೋಲನ್ನು ಇಟ್ಟಿದ್ದಾರೆ. ಅವಾಗೇನಾಗುತ್ತೆ? ಆ ಡೈಪೋಲ್ನಲ್ಲಿ ಇರುವಂತಹ ಚಾರ್ಜಸ್ಗಳ ಮೇಲೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿಂದ ಫೋರ್ಸ್ ಅಪ್ಲೈ ಆಗುತ್ತೆ. ಈಗ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಇ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಕ್ಯೂ ಸ್ಟಡಿ ಮಾಡಿದ್ವಾ? ಇದನ್ನು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಸ್ಟಡಿ ಮಾಡಬೇಕಾದ್ರೆ ತಿಳ್ಕೊಂಡಿದ್ವಿ. ಹಾಗಾದರೆ ಎಫ್ ಈಸ್ ಈಕ್ವಲ್ ಟು ಇ ಇಂಟು ಕ್ಯೂ ಬರಿಬೋದಾ? ಬರಿಬೋದು. ಸೊ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸ್ ಏನಿದೆ ಅದನ್ನು ಎಫ್ ಇಸ್ ಈಕ್ವಲ್ ಟು ಪ್ಲಸ್ ಕ್ಯೂ ಇಂಟು ಇ ಅಂತ ಬರಿಬೋದು. ಸರಿ ಇದೆಯಾ? ಸರಿ ಇದೆ. ಹಾಗೆ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ, ಅದ್ರ ಮೇಲೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಆ್ಯಕ್ಟ್ ಆಗ್ತಿರುವಂತಹ ಫೋರ್ಸ್ ಏನಿದೆ ಅದನ್ನು ಎಫ್ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ಇ ಅಂತ ಬರಿಬೋದಾ? ಬರಿಬೋದು. ಈಗ 2 equal and unlike ಚಾರ್ಜಸ್ ಆಗಿತ್ತು, ಹೌದಾ? ನಂತರ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಒಂದು ಪರ್ಟಿಕ್ಯುಲರ್ ಚಾರ್ಜನ್ನು 2 ನ್ಯಾನೋಕೂಲಮ್ ಆ ಚಾರ್ಜನ್ನು ಯಾವುದೇ ಪಾಯಿಂಟಲ್ಲಿ ಇಟ್ಟರೂ ಕೂಡ ಅದೇನು ಮಾಡುತ್ತೆ? ಸೇಮ್ ಅಮೌಂಟ್ ಆಫ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅಂಥ ಫೀಲ್ಡ್ ಏನಿರುತ್ತೆ ಅದನ್ನು ಏನು ಹೇಳ್ತೇವೆ ನಾವು? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೇವೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಾದರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈಕ್ವಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಇದೆ. ಹಾಗಾದರೆ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸಸ್ ಏನಿದೆ ಅಂದರೆ ಪಾಸಿಟಿವ್ ಚಾರ್ಜ್ ಆಗಿರಲಿ ಅಥವಾ ನೆಗೆಟಿವ್ ಚಾರ್ಜ್ ಆಗಿರಲಿ, ಎರಡರದ್ದು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸ್ ಏನಿದೆ ಅದರ ಮ್ಯಾಗ್ನಿಟ್ಯೂಡ್ ಕೂಡ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಆದರೆ ಇಲ್ಲಿ ಪಾಸಿಟಿವ್ ಇದೆ, ನಂತರ ಇಲ್ಲಿ ನೆಗೆಟಿವ್ ಇದೆ. ಹಾಗಿದ್ರೆ ಈಕ್ವಲ್ ಫೋರ್ಸಸ್ ಹೌದು, ಬಟ್ ದೋಸ್ ಫೋರ್ಸಸ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಫಸ್ಟ್ ಇಯರ್ ಫಿಸಿಕ್ಸಲ್ಲಿ ನೀವು ಕಪಲ್ ಅಂತ ಕಾನ್ಸೆಪ್ಟನ್ನು ಕೇಳಿರ್ತೀರ. ಕಪಲ್ ಅಂದರೆ ಏನಾಗಿತ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏನಾಗಿತ್ತು ಕಪಲ್ ಅಂತ ಹೇಳಿದ್ರೆ ಈಕ್ವಲ್ ಪ್ಯಾರಲಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್ ಸೆಪರೇಟೆಡ್ ಬೈ ಸರ್ಟೆನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಕಪಲ್. ಕ್ಲಿಯರ್ ಆಯಿತು? ಹಾಗಿದ್ರೆ
ಇಲ್ಲಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್ ಇದ್ದಾವೆ. ನಂತರ ದೋಸ್ ಆರ್ ಪ್ಯಾರಲಲ್. ಹಾಗಿದ್ರೆ ಇಲ್ಲಿ ಕಪಲ್ ಆ್ಯಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಹಾಗಿದ್ರೆ ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್ ಅದನ್ನು ಹೇಗೆ ಬರೋದು ಅಂತ ಹೇಳಿದ್ರೆ, ಟಾರ್ಕನ್ನು ಟೋ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ, ಅದನ್ನು ಟೌ ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. ಸೊ ನಿಮಗೆ ಯಾವ ರೀತಿ ಪ್ರೊನೌನ್ಸ್ ಮಾಡೋದಕ್ಕೆ ಕಂಫರ್ಟೇಬಲ್ ಅನಿಸುತ್ತೆ ಆ ರೀತಿ ಪ್ರೊನೌನ್ಸ್ ಮಾಡಬಹುದು. ನಾನು ಟೋ ಅಂತ ಪ್ರೊನೌನ್ಸ್ ಮಾಡ್ತೀನಿ. ಸೊ ಟೋ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಫೋರ್ಸ್, ಎನಿ ಒನ್ ಆಫ್ ದ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಫೋರ್ಸ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಕ್ಯೂ ಇದೆ, ಇಲ್ಲೂ ಕೂಡ ಕ್ಯೂ ಇದೆ. ಸೊ ಕ್ಯೂ ಇ ಅಂತ ಬರ್ಕೊಂಡ್ವಿ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗಿರುತ್ತೆ, ಬಿ ಸಿ ಆಗಿರುತ್ತೆ. ಹಾಗಿದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿ ಸಿ ಅಂತ ಬರ್ಕೊಂಡ್ವಿ. ನಾವು ಫ್ರಾಮ್ ಟ್ರಯಾಂಗಲ್ ಎ ಬಿ ಸಿ ಸೈನ್ ಥೀಟಾನ ಹೇಗೆ ಬರಿಬೋದು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿ. ಬರಿಬೋದು. ನಮಗೆ ಇಲ್ಲಿ ಬಿ ಸಿ ಬೇಕು, ಅದರ ಸಲುವಾಗಿ ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಅಂತ ಆಯಿತು. ಕ್ಲಿಯರ್ ಆಯಿತು. ಈಗ ಎ ಬಿ ಅಂದರೆ ಏನಾಗಿತ್ತು, 2a ಆಗಿತ್ತಾ, ಎ ಬಿ ಲೆಂತ್ 2a ಆಗಿತ್ತಾ. ಸೊ ಬಿ ಸಿ ಈಸ್ ಈಕ್ವಲ್ ಟು 2a ಸೈನ್ ಥೀಟಾ ಅಂತ ಬರ್ಕೊಂಡ್ವಿ. ಅದನ್ನು ಈಕ್ವೇಷನ್ ನಂಬರ್ 2 ಅಂತ ಬರ್ಕೊಂಡಿದ್ವಿ. ನಂತರ ಇಲ್ಲಿ ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಬಿ ಸಿ ಇದ್ದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾವೆ. ಅವಾಗ ಏನಾಗುತ್ತೆ, ಟೋ ಇಸ್ ಈಕ್ವಲ್ ಟು ಇ ಕ್ಯೂ ಇಂಟು 2a ಸೈನ್ ಥೀಟಾ. ಬಿ ಸಿ ಇದ್ದಲ್ಲಿ 2a ಸೈನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅದರ ನಂತರ ಅದರಲ್ಲಿ ಇರುವಂತಹ ಟರ್ಮ್ಸನ್ನು ರೀಅರೇಂಜ್ ಮಾಡಿ ಬರಿತಾ ಇದ್ದೇವೆ. ಇಲ್ಲಿಗ ಕ್ಯೂ ಇದೆ, ನಂತರ ಇಲ್ಲಿ 2a ಇದೆ, ಅದನ್ನು ಒಂದು ಕಡೆ ಬರ್ಕೊಂಡ್ವಿ, ಕ್ಯೂ ಇಂಟು 2a ಆಯಿತು. ನಂತರ ಇಲ್ಲಿ ಇ ಇತ್ತಲ್ವಾ, ಅದನ್ನು ಇಲ್ಲಿ ಬರ್ಕೊಂಡ್ವಿ. ನಂತರ ಸೈನ್ ಥೀಟಾ ಇದೆ, ಅದನ್ನು ಇಲ್ಲಿ ಬರ್ಕೊಂಡ್ವಿ. ಕ್ಲಿಯರ್ ಆಯಿತು. ಈಗ ಕ್ಯೂ ಇಂಟು 2a ಅಂದರೆ ಏನಾಗಿತ್ತು, ಇದನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಏನಾಗಿತ್ತು, ಡೈಪೋಲ್ ಮೊಮೆಂಟ್ ಆಗಿತ್ತು. ಅದನ್ನು ಪಿ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ. ಸೊ ಈ ಕ್ಯೂ ಇಂಟು 2a ಏನಿದೆ ಅಲ್ಲಿ ಪಿ ಅಂತ ಬರ್ಕೊಂಡ್ವಿ. ಅದರ ನಂತರ ಇ ಇದೆ, ಇನ ಬರ್ಕೊಂಡ್ವಿ. ಅದರ ನಂತರ ಸೈನ್ ಥೀಟಾದಲ್ಲಿ ಸೈನ್ ಥೀಟಾನ ಬರ್ಕೊಂಡ್ವಿ. ಕ್ಲಿಯರ್ ಆಯಿತಾ. ಹಾಗಿದ್ರೆ ನಾವೀಗ ಕ್ರಾಸ್ ಪ್ರಾಡಕ್ಟ್ ಹಾಗೆ ಡಾಟ್ ಪ್ರಾಡಕ್ಟ್ ಇದನ್ನು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಕ್ರಾಸ್ ಪ್ರಾಡಕ್ಟ್ ಪ್ರಕಾರ ನಾವೇನು ಬರ್ಬೋದು, ಈ ಈಕ್ವೇಷನ್ನ ವೆಕ್ಟರ್ ಟೋ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಂತ ಬರಿಬಹುದು. ಇದೇನಾಗಿರುತ್ತೆ, ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಡೈಪೋಲ್ ವೆನ್ ಡೈಪೋಲ್ ಈಸ್ ಕೆಪ್ಟ್ ಇನ್ ಎಕ್ಸ್ಟರ್ನಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಯಾಕಂದರೆ ಕಲಿಸಿದ್ದು ಅರ್ಥ ಆಯಿತು ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಎಲೆಕ್ಟ್ರಿಕ್ ಫ್ಲಕ್ಸ್, ಅದನ್ನು ಸ್ಟಡಿ ಮಾಡೋಣ. ಇಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದರ ಡೆಫಿನೇಷನ್ನ ಯಾವ ರೀತಿ ಹೇಳೋದು ಅಂತ ಹೇಳಿದ್ರೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಅ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ಈಗ ಒಂದು ಸರ್ಫೇಸ್ ಇದೆ, ಆ ಸರ್ಫೇಸ್ ಥ್ರೂ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ, ಅಂದರೆ ನಾರ್ಮಲಿ ಪಾಸ್ ಆಗ್ತಾ ಇದೆ, ಅದನ್ನು ಕೌಂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದನ್ನು ಪೈ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ. ಕ್ಲಿಯರ್ ಆಯಿತು. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದರ ಎಕ್ಸ್ಪ್ರೆಷನನ್ನು ಡೆಲ್ಟಾ ಪೈ ಇಸ್ ಈಕ್ವಲ್ ಟು ಇ ಡೆಲ್ಟಾ ಎಸ್ ಈ ರೀತಿ ಬರಿಬೋದು. ಇ ಡಾಟ್ ಡೆಲ್ಟಾ ಎಸ್ ಈ ರೀತಿ ಬರಿಬೋದು. ಈಗ ಡಾಟ್ ಪ್ರಾಡಕ್ಟ್ ಬಗ್ಗೆ ನೀವು ಸ್ಟಡಿ ಮಾಡಿದ್ರಿ, ಅವಾಗೇನಾಗುತ್ತೆ, ಡೆಲ್ಟಾ ಪೈ ಇಸ್ ಈಕ್ವಲ್ ಟು ಇ ಡಾಟ್ ಡೆಲ್ಟಾ ಎಸ್ ಇತ್ತಾ, ಅದೇನಾಗುತ್ತೆ ಅಂತ ಹೇಳಿದ್ರೆ ಡೆಲ್ಟಾ ಪೈ ಇಸ್ ಈಕ್ವಲ್ ಟು ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಆಗುತ್ತೆ. ಯಾಕೆ, ಡಾಟ್ ಪ್ರಾಡಕ್ಟ್ ಆಗಿರುತ್ತೆ. ನಂತರ ಎಸ್ ಐ ಯೂನಿಟ್ ಏನಾಗಿರುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ದು, ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅದನ್ನು ತಿಳ್ಕೊಳ್ಳೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಸರ್ಫೇಸ್ ಏರಿಯಾ ಇದೆ. ಹೌದಾ. ಹಾಗಿದ್ರೆ ಇಲ್ಲಿಗ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಎಸ್ ಐ ಯೂನಿಟ್ ಏನಾಗಿತ್ತು, ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನ್ಯೂಟನ್ ಕೂಲಾಂಬ್ ರೇಸ್ ಟು -1 ಆಗಿತ್ತು. ಇದು ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಂತರ ಎಸ್ ಐ ಯೂನಿಟ್ ಆಫ್ ಸರ್ಫೇಸ್ ಏರಿಯಾದ ಎಸ್ ಐ ಯೂನಿಟ್ ಏನಾಗಿತ್ತು, ಮೀಟರ್ ಸ್ಕ್ವೇರ್. ಸರಿ ಇದೆಯಾ.
ಸರಿ ಇದೆ. ಹಾಗಾದರೆ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನ್ಯೂಟನ್, ಕೂಲಂಬ್ ರೇಸ್ ಟು -1, ಮೀಟರ್ ರೇಸ್ ಟು 2 ಆಗಿರುತ್ತೆ. ನಂತರ ಈ ಇಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದು ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತಾ ಅಥವಾ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತಾ? ಈಗಾಗಲೇ ಹೇಳಿದ್ದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು? ಇಟ್ ಈಸ್ ಅ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ ಅದನ್ನು ಕೌಂಟ್ ಮಾಡಿದ್ರೆ ನಮಗೆ ಸಿಗುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಅಂದರೆ 5 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆಯಾ, 15 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆಯಾ, ಈ ರೀತಿ ಕೌಂಟ್ ಮಾಡಿರ್ತೇವೆ. ಹಾಗಿದ್ರೆ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ? ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತಾ ಅಥವಾ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತಾ? ಯಾವುದಾಗಿರುತ್ತೆ? ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಹೌದಾ? ಇಲ್ಲ, ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಯಾವ್ದು ಹೇಳಿ? ಇಲೆಕ್ಟ್ರಿಕ್ ಫ್ಲಕ್ಸ್ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಯಾಕೆ? ಇದು ಜಸ್ಟ್ ನಂಬರ್ನ ಕೌಂಟ್ ಮಾಡ್ತಿದ್ದಾವೆ, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತದೆ ಅಂತ. ಸೊ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಗಾಸ್ ಲಾ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಗಾಸ್ ಲಾ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ಗಾಸ್ ಲಾದ ಡೆಫಿನೇಷನನ್ನು ತಿಳ್ಕೊಳ್ಳೋಣ. ಗಾಸ್ ಲಾ ಸ್ಟೇಟ್ಸ್ ದ್ಯಾಟ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಈಸ್ ಈಕ್ವಲ್ ಟು ದ 1/ε0 ಟೈಮ್ಸ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಇದರ ಅರ್ಥ ಈಗ ತಿಳ್ಕೊಳ್ಳೋದಾದ್ರೆ, ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಆ ಕ್ಲೋಸ್ಡ್ ಸರ್ಫೇಸ್ ಮೇಲೆ ಕ್ಯೂ ಅನ್ನೋ ಚಾರ್ಜ್ ಇದೆ, ಅಂದರೆ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಇದೆ. ಆ ಸಂದರ್ಭದಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸನ್ನು ಯಾರು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಆ ಟೋಟಲ್ ಚಾರ್ಜ್ ಎನ್ಕ್ಲೋಸ್ ಆಗಿರುತ್ತೆ ಕ್ಯೂ, ಅದನ್ನು ε0 ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಸಿಗುತ್ತೆ, ಅಥವಾ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಸಿಗುತ್ತೆ. ε0 ಅಂತ ಹೇಳಿದ್ರೆ ಏನಾಗಿರುತ್ತೆ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆಗಿರುತ್ತೆ. ನಂತರ ಈ ಲಾ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅವಾಗ ಹೇಳಿದ್ನಲ್ಲ, ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅಂತ 3 ಅಪ್ಲಿಕೇಶನ್ಸ್ ಬರುತ್ತೆ. ಅದರ ಮೇಲೆ 5 ಮಾರ್ಕ್ ಡೆರಿವೇಷನನ್ನು ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ಕೇಳಬೇಕಾದ್ರೆ ಸ್ಟೇಟ್ ಗಾಸ್ ಲಾ ಅಂತ ಕೇಳಿ ಅದ್ರ ನಂತರ ಅಪ್ಲಿಕೇಶನ್ನ ಕೇಳಿರ್ತಾರೆ. ಈ ಗಾಸ್ ಲಾವನ್ನು ಬರೆದು ಅದ್ರ ನಂತರ ನೀವು ಡೆರಿವೇಷನ್ನ ಮಾಡಬೇಕು. ಗಾಸ್ ಲಾಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಈ ಡೆಫಿನೇಷನನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ. ಸರಿ, ಈಗ ಈ ಗಾಸ್ ಲಾ ಏನಿದೆ ಅದರ ಪ್ರೂಫನ್ನು ತಿಳ್ಕೊಳ್ಳೋಣ. ಈಗ ಇಲ್ಲಿ ಒಂದು ಚಾರ್ಜ್ ಇದೆ, ಕ್ಯೂ ಅನ್ನೋ ಚಾರ್ಜ್ ಇದೆ. ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದೇನು ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಎನಿ ಪಾಯಿಂಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮದ್ರ ಫಾರ್ಮುಲಾ ಇದೆ. ಯಾವುದು? E is equal to 1/4πε0 into Q divided by R². R ಅಂದರೆ ಡಿಸ್ಟನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಕ್ಲಿಯರಾ? ಸರಿ, ಇಲ್ಲಿ ಕ್ಯೂ ಅನ್ನೋ ಚಾರ್ಜ್ ಇದೆ, ಅದರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಆವಾಗ ಆ ಇಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಯಾವುದೊಂದು ಪಾಯಿಂಟ್ ಇದೆ P ಅಂತ, ಆ ಪಾಯಿಂಟ್ನಲ್ಲಿ ನಾವೇನು ಮಾಡಬೇಕು? ಎಲೆಕ್ಟ್ರಿಕ್ ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಂದು ಗಾಸಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ಗಾಸಿಯನ್ ಸರ್ಫೇಸ್ ಏನಿದೆ ಅದು ಇಮ್ಯಾಜಿನರಿ ಸರ್ಫೇಸೇ ಆಗಿರುತ್ತೆ, ಆ್ಯಕ್ಚುಲ್ ಆಗಿರೋದಿಲ್ಲ. ಇಟ್ ಇಸ್ ಆನ್ ಇಮ್ಯಾಜಿನರಿ ಸರ್ಫೇಸ್. ಸೊ ಈ ಪಾಯಿಂಟ್ P ಏನಿದೆ ಅದು ಸರ್ಫೇಸ್ ಮೇಲೆ ಇರಬೇಕು. ಆ ರೀತಿ ಒಂದು ಸ್ಪಿಯರನ್ನು ಇಮ್ಯಾಜಿನ್ ಮಾಡ್ತಿದ್ದೀವಿ. ಸೊ ಇಲ್ಲಿ P ಅನ್ನೋ ಪಾಯಿಂಟ್ ಇದೆ, ಆ ಪಾಯಿಂಟ್ ಈ ಸ್ಪಿಯರ್ ಏನಿದೆ ಅದ್ರ ಮೇಲೆ ಒಂದು ಪಾಯಿಂಟ್ ಆಗಿರುತ್ತೆ. ಆ ರೀತಿ ಒಂದು ಸ್ಪಿಯರನ್ನು ಇಮ್ಯಾಜಿನ್ ಮಾಡ್ತಿದ್ದೀವಿ, ಅದು ಗಾಸಿಯನ್ ಸರ್ಫೇಸ್ ಆಗಿರುತ್ತೆ. ಸರಿನಾ? ದ ಗಾಸಿಯನ್ ಸರ್ಫೇಸ್ ದಟ್ ವಿ ಹ್ಯಾವ್ ಇಮ್ಯಾಜಿನ್ಡ್ ಈಸ್ ಸ್ಪೆರಿಕಲ್. ಹಾಗಿದ್ರೆ ಈ ಸ್ಪೆರಿಕಲ್ ಸರ್ಫೇಸ್ ಥ್ರೂ ಪಾಸ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ, ಟೋಟಲ್ ಸರ್ಫೇಸ್ ಥ್ರೂ ಪಾಸ್ ಆಗ್ತಿರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಯಾವ್ದು ಹೇಳಿ? π is equal to E into S ಅಥವಾ E into ಡೆಲ್ಟಾ S. ಡೆಲ್ಟಾ S ಅಂತ ಹೇಳಿದ್ರೆ ಸ್ಮಾಲ್ ಏರಿಯಾ ಆಗಿರುತ್ತೆ. ಇದೇನಾಗಿರುತ್ತೆ? ಸ್ಮಾಲ್ ಏರಿಯಾ ಆಗಿರುತ್ತೆ. ಹೌದಾ? ಸೊ ನಾವೇನು ಮಾಡಿದ್ವಿ? π is equal to ಇಂಟಿಗ್ರೇಷನ್ ಆಫ್ E into DS ಅಂತ ಬರೆದ್ವಿ. DS ಅಂತ ಹೇಳಿದ್ರೆ ಸ್ಮಾಲ್ ಏರಿಯಾ. ಇಂಟಿಗ್ರೇಷನ್ ಯಾಕೆ ಬರ್ತಿದ್ದೀವಿ ಹಾಗಂತ ತಿಳಿದ್ರೆ, ಈಗ ಸ್ಮಾಲ್ ಏರಿಯಾ ಥ್ರೂ ಪಾಸ್ ಆಗ್ತಿರುವಂತಹ ಇಲೆಕ್ಟ್ರಿಕ್ ಫ್ಲಕ್ಸನ್ನು ನೋಡಿಕೊಂಡು ಈ ಟೋಟಲ್ ಸರ್ಫೇಸ್ ಏನಿದೆ ಅದ್ರ ಥ್ರೂ ಕೂಡ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಏರಿಯಾ DS ಆಗಿದೆ, ಅದರಲ್ಲಿ ಸ್ಮಾಲ್ ಏರಿಯಾಸಿಂದ ಏನಾಗಿರುತ್ತೆ? ಈ ಟೋಟಲ್ ಸ್ಪಿಯರ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ? ಟೋಟಲ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸ್ಮಾಲ್ ಏರಿಯಾ ಏನಿದೆ ಅದನ್ನು ಇಂಟಿಗ್ರೇಟ್ ಮಾಡ್ತೀವಿ. ಆವಾಗ
ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಸಿಗುತ್ತೆ. ಆ ಸ್ಪಿಯರ್ ಥ್ರೂ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೋಸ್ಕರ ಇಂಟಿಗ್ರೇಷನ್ನ ಮಾಡ್ತಾ ಇದ್ದೀವಿ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಅದನ್ನು ಇ ಅದು ಬರ್ಕೊಂಡ್ವಿ. ಅದರ ನಂತರ ಸರ್ಫೇಸ್ ಏರಿಯಾ ಏನಿದೆ ಡಿ ಎಸ್ ಅದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಪೈ ಇಸ್ ಈಕ್ವಲ್ ಟು ಇ ಹಾಗೆ ಇದೆ, ಡಿ ಎಸ್ ಅಂತಂದರೆ ಸ್ಮಾಲ್ ಏರಿಯಾ ಆಗಿರುತ್ತೆ. ಅದೇ ರೀತಿ ಸ್ಮಾಲ್ ಏರಿಯಾಸಿಂದ ಟೋಟಲ್ ಸ್ಪಿಯರ್ ಆಗಿರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಆ್ಯಡ್ ಮಾಡಿದರೆ ಟೋಟಲ್ ಏರಿಯಾ ಆಫ್ ಎ ಸ್ಪಿಯರ್ ನಮಗೆ ಸಿಗುತ್ತೆ. ಅದನ್ನು ಎಸ್ ಅಂತ ಡಿನೋಟ್ ಮಾಡ್ತಾ ಇದ್ದೇವೆ. ಈ ಕ್ವೆಶನ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಅದರ ನಂತರ ಈ ಇಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿದೆ, ಏನಾಗಿರುತ್ತೆ, ಇ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ದಟ್ ಈಸ್ ಆರ್ ಸ್ಕ್ವೇರ್. ಬರ್ದಾಯ್ತಾ? ಬರ್ದಾಯಿತು. ಅದು ನೆಕ್ಸ್ಟ್ ಈಗಾಗಲೇ ಹೇಳಿದ್ದೆ, ಈ ಸರ್ಫೇಸ್ ಏನಿದೆ ಅದು ಏರಿಯಾ ಆಫ್ ಎ ಸ್ಪಿಯರ್ ಆಗಿರುತ್ತೆ. ಏರಿಯಾ ಆಫ್ ಎ ಸ್ಪಿಯರ್ ಏನಿದೆ ಎಕ್ಸ್ಪ್ರೆಷನ್ ಏನು, 4πr². 4πr². ಅದನ್ನು ಇಲ್ಲಿ ಬರ್ದಾಯಿತು. ಸರಿನಾ? ಸರಿ. ಹಾಗಿದ್ರೆ ಇಲ್ಲಿ ಇ ಇದ್ದಲ್ಲಿ ಇನ್ನ, ಎಸ್ ಇದ್ದಲ್ಲಿ ಎಸ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಪೈ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಬೈ r² ಆಯಿತು, ಇಂಟು ಇಲ್ಲಿ ಎಸ್ ಇದೆ, ಎಸ್ ಇದ್ದಲ್ಲಿ 4πr² ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಯಾವ್ಯಾವ ಕ್ವಾಂಟಿಟಿ ಕ್ಯಾನ್ಸಲ್ ಆಗುತ್ತೆ, ಆರ್ ಕ್ಯಾನ್ಸಲ್ ಆಯಿತಾ? ಕ್ಯಾನ್ಸಲ್ ಆಯಿತು. ಪೈ ಮತ್ತು 4 ಕ್ಯಾನ್ಸಲ್ ಆಯಿತಾ? ಪೈ ಮತ್ತು 4 ಕ್ಯಾನ್ಸಲ್ ಆಯಿತು. ಏನು ಉಳೀತು, 1 ಡಿವೈಡೆಡ್ ಬೈ ε0 ಇಂಟು ಕ್ಯೂ ಉಳಿತಾ? ಉಳಿತು. ಎಕ್ಸ್ಪ್ರೆಷನ್ ಸೇಮ್ ಇದೆಯಾ? ಸೇಮ್ ಇದೆ. ಹಾಗಾದರೆ ಪ್ರೂವ್ ಆಯಿತಾ? ಪ್ರೂವ್ ಆಯಿತು. ಈಗ ನೆಕ್ಸ್ಟ್ ಕ್ಲಾಸ್ ಏನಿದೆ ಅದರಲ್ಲಿ ಏನು ಸ್ಟಡಿ ಮಾಡ್ತೀವಿ, ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅದನ್ನು ಸ್ಟಡಿ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಕೂಡ. ಕ್ಲಾಸ್ ಹೇಗಾಯಿತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ಕ್ಲಾಸಲ್ಲಿ ಹೇಳಿದ್ದು ಅರ್ಥ ಆಗದಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅರ್ಥ ಆಗತ್ತೆ ಅಂತ ಅನಿಸಿದ್ರೆ ಅವರಿಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.